ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ. ಕನ್ನಡ ತಂತ್ರಾಂಶ KBC MS Excel 9ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಮರ್ಜ್ ಮತ್ತೆ ಅನ್ಮರ್ಜ್ ಈ ಒಂದು ಆಪ್ಷನ್ ಬಗ್ಗೆ ತಿಳಿದುಕೊಳ್ತಾ ಇದೀವಿ. ಮೊದಲನೇದಾಗಿ ಮರ್ಜ್ ಅನ್ನುವಂತ ಕಾನ್ಸೆಪ್ಟ್ ಬಗ್ಗೆ ತಿಳಿಸೋದಾದ್ರೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸೆಲ್ ಗಳನ್ನ ಒಂದು ಸೆಲ್ ಆಗಿ ಮಾಡೋದು. ಅನ್ಮರ್ಜ್ ಅಂತಂದ್ರೆ ಹೀಗೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸೆಲ್ ಗಳನ್ನ ಒಂದಾಗಿ ಮಾಡಿದಂತ ಸೆಲ್ ಗಳನ್ನ ಮತ್ತೆ ಪ್ರತ್ಯೇಕಿಸೋದೆ ಅನ್ಮರ್ಜ್. ಮರ್ಜ್ಗೆ ಉದಾಹರಣೆ ಕೊಡೋದಾದ್ರೆ, A1 ಮತ್ತೆ B1 ಈ ಎರಡರ ಮಧ್ಯೆ ಇರುವಂತಹ ಲೈನ್ ಅನ್ನ ತೆಗೆದುಹಾಕಿದಾಗ A1 ಮತ್ತೆ B1 ಎರಡು ಸೇರಿ ಒಂದು ಸೆಲ್ ಆಗಿ ಚೇಂಜ್ ಆಗುತ್ತೆ. ಅದನ್ನ ಮರ್ಜ್ ಅಂತ ಹೇಳ್ಬೋದು. ಹೀಗೆ ಮರ್ಜ್ ಆಗಿರುವಂತಹ ಸೆಲ್ ಅನ್ನ ಪುನಃ ಸಪರೇಟ್ ಮಾಡೋದು. A1 ಮತ್ತೆ B1 ಅನ್ನ ಸಪರೇಟ್ ಮಾಡಿದ್ರೆ ಅದು ಅನ್ಮರ್ಜ್. ಸೊ ಇವಾಗ ಮರ್ಜ್ ಆಪ್ಷನ್ ನಮ್ಗೆ ಹೋಮ್ ಟ್ಯಾಬ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ಏನೇನ್ ಲಭ್ಯ ಇದೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಇವಾಗ ನನ್ನ ಫೋಕಸ್ A1 ಅಲ್ಲಿ ಇದೆ. ಫಸ್ಟ್ ಆಫ್ ಆಲ್ ಹೋಮ್ ಟ್ಯಾಬ್ ಅಲ್ಲಿ ಮರ್ಜ್ ಆಪ್ಷನ್ಸ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೋಸ್ಕರ Alt+H+M ಪ್ರೆಸ್ ಮಾಡ್ತಾ ಇದ್ದೀನಿ. Alt ಫಾರ್ ರಿಬನ್ ತೆರಳೋದಕ್ಕೆ, H ಫಾರ್ ಹೋಮ್, ದೆನ್ M ಫಾರ್ ಮರ್ಜ್. Ribbon tab Control H. Merge and center not checked. Combine and center the contents of the selected cells in a new larger cell. This is a great way to create a label that spans multiple columns. Alt, H, M, C1 of 4. ಇಲ್ಲಿ ಮೊದಲನೇ ಆಪ್ಷನ್ ಮರ್ಜ್ ಅಂಡ್ ಸೆಂಟರ್ ಅಂತಿದೆ. ಎರಡನೇದು merge across merge selected cells in the same row into one large cell. Alt, H, M, A2 of 4. ಸೆಲೆಕ್ಟ್ ಮಾಡಿರುವಂತ ಸೆಲ್ ಗಳನ್ನ ರೋ ಅಲ್ಲಿ ಮರ್ಜ್ ಮಾಡೋದಕ್ಕೆ ಈ ಎರಡನೇ ಆಪ್ಷನ್. ಮೂರನೇದು merge cells, merge the selected cells into one cell. Alt, H, M, M3 of 4. ಸೆಲೆಕ್ಟೆಡ್ ಸೆಲ್ಸ್ ಗಳನ್ನ ಒಂದು ಸೆಲ್ ಆಗಿ ಮರ್ಜ್ ಮಾಡೋದಕ್ಕೆ ಇರುವಂತ ಆಪ್ಷನ್ ಇದು. ನೀವು ಎಷ್ಟೇ ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿದ್ರು ಅದನ್ನ ಒಂದು ಸೆಲ್ ಆಗಿ ಮರ್ಜ್ ಮಾಡಬೇಕು ಅಂದ್ರೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ merge cells, split the current cell into multiple cells. Alt, H, M, U4 of 4. ಹೀಗೆ ಮರ್ಜ್ ಮಾಡಿರುವಂತ ಸೆಲ್ ಗಳನ್ನ ಅನ್ಮರ್ಜ್ ಮಾಡಿ ಮತ್ತೆ ಸಪರೇಟ್ ಮಾಡೋದಕ್ಕೆ ಈ ಅನ್ಮರ್ಜ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿದ್ದಂತ ಮೊದಲನೇ ಆಪ್ಷನ್ ಮರ್ಜ್ ಅಂಡ್ ಸೆಂಟರ್. ಸೊ ಯಾವುದೇ ಸೆಲ್ ಅಲ್ಲಿ ಟೆಕ್ಸ್ಟ್ ಇದ್ದಾಗ ಅದರೊಟ್ಟಿಗೆ ಬೇರೆ ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿ ಮರ್ಜ್ ಅಂಡ್ ಸೆಂಟರ್ ಅನ್ನ ಅಪ್ಲೈ ಮಾಡಿದಾಗ ಟೆಕ್ಸ್ಟ್ ಆ ಮರ್ಜ್ ಆಗಿರುವಂತ ಸೆಲ್ ಅಲ್ಲಿ ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ನಾನು ಆಚೆ ಬಂದಿದ್ದೀನಿ. ಇವಾಗ ಫೋಕಸ್ ಶೀಟ್ ಅಲ್ಲಿ ವರ್ಕ್ ಏರಿಯಾದಲ್ಲಿ ಇದೆ. ಸೊ ಇವಾಗ ಸಿಂಪಲ್ ಆಗಿ ಮರ್ಜ್ ಅನ್ನ ಹೇಗ್ ಮಾಡೋದಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಲ್ಟಿಪಲ್ ಸೆಲ್ ಸೆಲೆಕ್ಟ್ ಮಾಡಿ ಒಂದು ಸೆಲ್ ಆಗಿ ಅದನ್ನ ಮರ್ಜ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಇವಾಗ A1 ಮತ್ತೆ B1 ಅನ್ನ ಸೆಲೆಕ್ಟ್ ಮಾಡ್ತೀನಿ. ಮರ್ಜ್ ಮಾಡಬೇಕು ಅಂತಂದ್ರೆ ಮೊದಲು ಸೆಲೆಕ್ಟ್ ಮಾಡೋದು ಕಂಪಲ್ಸರಿ. ಸೊ ಇವಾಗ A1 ಪ್ಲಸ್ B1 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 1 through B1 selected row 1 column 1. ಸೊ ಇವಾಗ ಸೆಲೆಕ್ಟ್ ಆಗಿದೆ. ಇದಾದ ನಂತರ Alt+H+M ribbon tab H. Merge and center not checked. Combine and center the contents of the selected cells in a new large. ಇಲ್ಲಿ ಮೊದಲನೇ ಆಪ್ಷನ್ ಮರ್ಜ್ ಅಂಡ್ ಸೆಂಟರ್ ಅಂತಿದೆ. ಸೊ ಇದರಲ್ಲಿ ಯಾವುದೇ ಟೆಕ್ಸ್ಟ್ ಇಲ್ಲದೆ ಇರೋದ್ರಿಂದ ಈ ಆಪ್ಷನ್ ನಮಗೆ ಬೇಡ ಸದ್ಯಕ್ಕೆ. ಇದಾದ ನಂತರ merge across, merge select. ಮರ್ಜ್ ಅಕ್ರಾಸ್ ಬೇಡ. merge cells, merge the select. ಮರ್ಜ್ ಸೆಲ್ ಆಪ್ಷನ್ ಇದೆ ಅಲ್ಲ ಮೂರನೇದು, ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ kt.xlsx- Excel sheet 1 table A1 through B1. A1 ಥ್ರೂ B1. ಸೊ ಇವಾಗ A1 ಇಂದ B1 ವರೆಗೂ ಈ ಎರಡು ಸೆಲ್ ಮರ್ಜ್ ಆಗಿ ಒಂದು ಸಿಂಗಲ್ ಸೆಲ್ ಆಗಿ ಚೇಂಜ್ ಆಗಿದೆ. ಸೊ ಇದು ಜಸ್ಟ್ ಸಿಂಪಲ್ ಆಗಿ ಮರ್ಜ್ ಮಾಡೋದು. Alt+H+M ಅಗೇನ್ M ಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆಗಿರುವಂತ ಸೆಲ್ ಗಳು ಒಂದು ಸೆಲ್ ಆಗಿ ಮರ್ಜ್ ಆಗುತ್ತೆ. ಇದಾದ ನಂತರ ಇವಾಗ ಎರಡು ಸೆಲ್ ಅನ್ನ ಮರ್ಜ್ ಮಾಡೋದನ್ನ ನೋಡಿದ್ವಿ. ಸಪೋಸ್ ನಮ್ಗೆ ಮೇಲೆರಡು ಕೆಳಗೆರಡು 4 ಸೆಲ್ ಗಳು ಮರ್ಜ್ ಆಗಿ ಒಂದು ಸಿಂಗಲ್ ಸೆಲ್ ಆಗ್ಬೇಕು ಅಂತಂದ್ರೆ ಅವಾಗ ಶಿಫ್ಟ್ ಜೊತೆಗೆ ಡೌನ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ. 2 through A3 selected row 2 through 3 column 1. A2 ಇಂದ A3 ವರೆಗೂ ಎರಡು ಸೆಲ್ಸ್ ಸೆಲೆಕ್ಟ್ ಆಗಿದೆ. ಪಕ್ಕದಲ್ಲಿ 2 through B3 selected row 2 through 3 column 1. A2, A3, B2, B3 4 ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿದೀನಿ. ಎಲ್ಲ ಸೆಲ್ ಗಳನ್ನ ಒಂದು ಸಿಂಗಲ್ ಸೆಲ್ ಆಗಿ ಮರ್ಜ್ ಮಾಡೋದಕ್ಕೆ Alt+H+M ಅಪ್ಲೈ ಮಾಡಿದಾಗ ಒಂದು ಸಿಂಗಲ್ ಆಗುತ್ತೆ. ribbon tab H.
KT.XLSX dash Excel sheet 1 table A2 through B3. A2 ಇಂದ B3 ಅಂದ್ರೆ A2 A3 B2 B3 4 ಸೆಲ್ಗಳು ಮರ್ಜ್ ಆಗಿದೆ. A1 through B1. A1 ಥ್ರೂ B1 ಇದು ಒಂದ್ರ ಪಕ್ಕ ಒಂದು ಸೆಲ್ಗಳನ್ನ ಮರ್ಜ್ ಮಾಡೋದಾಯ್ತು. ಮತ್ತೆ 4 ಸೆಲ್ಗಳನ್ನ ಒಂದು ಸಿಂಗಲ್ ಸೆಲ್ ಆಗಿ ಮರ್ಜ್ ಮಾಡೋದಕ್ಕೆ A2 through B3. A2 ಇಂದ B3 ವರೆಗೂ ಆಗಿರುತ್ತೆ. ಇದು ಲೆಫ್ಟ್ ಇಂದ ರೈಟ್ ಆಗಿರ್ಬೋದು, ಮೇಲಿಂದ ಕೆಳಗಾಗಿರ್ಬೋದು, ಯಾವ ರೀತಿ ಬೇಕಾದ್ರೂ ಮರ್ಜ್ ಮಾಡಬಹುದು. ಇಷ್ಟು ಇದು ಮರ್ಜ್, ಜಸ್ಟ್ ಸಿಂಪಲ್ ಮರ್ಜ್ ಮಾಡೋದಕ್ಕೆ ಇರುವಂತ ಆಪ್ಷನ್. ಇವಾಗ ಮರ್ಜ್ ಆಪ್ಷನ್ ಅಲ್ಲಿ ಮರ್ಜ್ ಅಕ್ರಾಸ್ ಅಂತ ಒಂದು ಆಪ್ಷನ್ ಇತ್ತು. ಸೊ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದು ರೋ ವೈಸ್ ಮರ್ಜ್ ಆಗುವಂತ ಒಂದು ಕಾನ್ಸೆಪ್ಟ್. ಸೊ ಇವಾಗ A4 ಅಲ್ಲಿ ಫೋಕಸ್ ಇದೆ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ A4. A4 through B4 selected row 4 column 1. A4 ಇಂದ B4 ಅಂದ್ರೆ ಒಂದ್ರ ಪಕ್ಕ ಒಂದಿರುವಂತ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿದೀನಿ. ಅದೇ ರೀತಿ A4 through B5 selected row 4 through 5 column 1. ಡೌನ್ ಏರೋ ಪ್ರೆಸ್ ಮಾಡಿದ ಶಿಫ್ಟ್ ಹಿಡ್ಕೊಂಡು A4 B4 ಪ್ಲಸ್ A5 B5 4 ಸೆಲ್ಗಳು ಸೆಲೆಕ್ಟ್ ಆಗಿದೆ. ಸೊ ಇವಾಗ Alt H MM ಪ್ರೆಸ್ ಮಾಡಿದ್ರೆ ಈ ಸೆಲೆಕ್ಟ್ ಆಗಿರುವಂತ ಸೆಲ್ಗಳು ಒಂದು ಸಿಂಗಲ್ ಸೆಲ್ ಆಗಿ ಮರ್ಜ್ ಆಗುತ್ತೆ. ಅದೇ ಇನ್ನೊಂದು ಆಪ್ಷನ್ ಇದೆಯಲ್ಲ ಮರ್ಜ್ ಅಕ್ರಾಸ್, ಅದನ್ನ ಅಪ್ಲೈ ಮಾಡಿದಾಗ ಹೇಗೆ ಇದು ಮರ್ಜ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ರೋ ವೈಸ್ ಮರ್ಜ್ ಆಗುತ್ತೆ. ಅದು ಹೇಗೆ ಅಂತ ನೋಡೋಣ. Ribbon tab H. Alt H M. Merge and center not checked, combine and center the ಇದು ಮರ್ಜ್ ಅಂಡ್ ಸೆಂಟರ್. ಸೆಕೆಂಡ್ ಆಪ್ಷನ್ merge across merge selected cells in the same row into one large cell dot Alt comma H comma M comma A2 of 4. ಇದು ಶಾರ್ಟ್ ಕಟ್ Alt H M A. ಸೊ ಇದನ್ನ ಅಪ್ಲೈ ಮಾಡಿದಾಗ sheet 1 table A4 through B5 selected row 4 through 5. A4 ಇಂದ B5 ವರೆಗೂ ಸೆಲೆಕ್ಟ್ ಆಗಿದೆ. ಅಂದ್ರೆ 4 ಸೆಲ್ಗಳು ಸೆಲೆಕ್ಟ್ ಆಗಿದೆ. ಆದ್ರೆ ಮರ್ಜ್ ಯಾವ ರೀತಿ ಆಗಿದೆ ಅಂತ ನೋಡೋದಾದ್ರೆ A4 through B4. A4 ಇಂದ B4 ವರೆಗೂ ಒಂದು ರೋ ಅಲ್ಲಿ 2 ಸೆಲ್ಸ್ ಮರ್ಜ್ ಆಗಿದೆ. ಡೌನ್ ಏರೋ ಮಾಡಿದ್ರೆ A5 through B5. A5 ಇಂದ B5 ವರೆಗೂ ಮರ್ಜ್ ಆಗಿದೆ. ಮರ್ಜ್ ಅಕ್ರಾಸ್ ಅನ್ನು ಅಪ್ಲೈ ಮಾಡಿದಾಗ ರೋ ವೈಸ್ ಮರ್ಜ್ ಆಗುತ್ತೆ ಹೊರತು ಅದು ಸಿಂಗಲ್ ಸೆಲ್ ಆಗಿ ಮರ್ಜ್ ಆಗಲ್ಲ, ಮತ್ತೆ ಕಾಲಮ್ ವೈಸ್ ಕೂಡ ಮರ್ಜ್ ಆಗೋದಿಲ್ಲ. ಸೊ ಇಷ್ಟು ಮರ್ಜ್ ಅಕ್ರಾಸ್. ಅದಾದ ನಂತರ ಮರ್ಜ್ ಅಂಡ್ ಸೆಂಟರ್ ಅಂತ ಒಂದು ಆಪ್ಷನ್ ಇತ್ತು. ಸೊ ಅದ್ರ ಬಗ್ಗೆ ಇವಾಗ ನೋಡೋಣ. ಇಲ್ಲಿ ಒಂದು ಟೆಕ್ಸ್ಟ್ ಅನ್ನ ಬರೀತೀನಿ. ಮೊದಲನೇದಾಗಿ ಫೋಕಸ್ A6 ಅಲ್ಲಿ ಇದೆ. Edit I N D I A sheet 1 table India A6. ಇಂಡಿಯಾ ಅಂತ ಬರ್ದಿದ್ದೀನಿ. ಸೊ A6 ಅಲ್ಲಿ ಇದೆ. ಇದ್ರ ಪಕ್ಕದಲ್ಲಿರುವಂತ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಶಿಫ್ಟ್ ರೈಟ್ ಏರೋ ಮಾಡೋದ್ರ ಮೂಲಕ A6 India through B6 selected row 6 column 1. A6 ಇಂದ B6 ವರೆಗೂ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ 2 ಸೆಲ್ ಸೆಲೆಕ್ಟ್ ಆಗಿದೆ. ಮರ್ಜ್ ಅಂಡ್ ಸೆಂಟರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ Alt H MC. Ribbon tab H. Sheet 1 table India A6 through B6. ಇಂಡಿಯಾ A6 ಇಂದ B6 ವರೆಗೂ ಸೆಲ್ ಮರ್ಜ್ ಆಗಿದೆಯಲ್ಲ ಆ ಸೆಲ್ ಅಲ್ಲಿ ಇದೆ. ಸೊ ಇವಾಗ ಈ ಟೆಕ್ಸ್ಟ್ ಮರ್ಜ್ ಆಗಿ ಸೆಂಟರ್ ಆಗಿರುತ್ತೆ. ಚೆಕ್ ಮಾಡಿದ್ರೆ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಶನ್ ತಿಳಿದುಕೊಳ್ಳೋದಕ್ಕೆ ಇನ್ಸರ್ಟ್ F ಪ್ರೆಸ್ ಮಾಡಿದಾಗ Style normal Calibri 11.0 PT black on white align center vertical align bottom. ಅಲೈನ್ ಸೆಂಟರ್ ಆಗಿದೆ ಅಂತ NVDA ಅನೌನ್ಸ್ ಮಾಡಿದೆ. ಸೊ NVDA ಅಲ್ಲಿ ನಾನು IBM TTS ಅನ್ನ ಬಳಸ್ತಾ ಇದ್ದೀನಿ. ಹಾಗಾಗಿ ಎಲೆಕ್ವೆನ್ಸ್ ವಾಯ್ಸ್ ತರ ಸೌಂಡ್ ಬರ್ತಾ ಇದೆ. ಸೊ ಇದು ಮರ್ಜ್ ಅಂಡ್ ಸೆಂಟರ್ ಆಯ್ತು. ಸೊ ಇವಾಗ ಎಲ್ಲಾನು ಮರ್ಜ್ ಮಾಡಿದೀವಿ. India A6 through B6. ಸೊ ವಾಪಸ್ ಅನ್ಮರ್ಜ್ ಮಾಡೋದಕ್ಕೆ A1 through B1. ಸೊ ಟಾಪ್ ಅಲ್ಲಿರೋದು ಒಂದೊಂದನ್ನೇ ಅನ್ಮರ್ಜ್ ಮಾಡ್ತಾ ಬರೋಣ. A1 ಇಂದ B1 ವರೆಗೂ ಏನ್ ಮರ್ಜ್ ಆಗಿದೆಯಲ್ಲ ಇದನ್ನ ಜಸ್ಟ್ Alt H MU ಅಪ್ಲೈ ಮಾಡಿದ್ರೆ ಮರ್ಜ್ ಆಗಿರೋದು ಅನ್ಮರ್ಜ್ ಆಗುತ್ತೆ. Ribbon tabs H. Sheet 1 table A1 through B1 selected A1. A1 B1 ಸಪರೇಟ್ ಆಗಿದೆ. ಅಂದ್ರೆ A1 A1 B1 ಮರ್ಜ್ ಆಗಿತ್ತಲ್ಲ ಅದನ್ನ Alt H MU ಮಾಡೋದ್ರ ಮೂಲಕ ಅನ್ಮರ್ಜ್ ಮಾಡಲಾಗಿದೆ. A2 through B3. A2 ಇಂದ B3 A2 B2 A3 B3 4 ಸೆಲ್ಲು ಒಂದು ಸಿಂಗಲ್ ಸೆಲ್ ಆಗಿ ಮರ್ಜ್ ಆಗಿರೋದನ್ನ ವಾಪಸ್ಸು ಮಲ್ಟಿಪಲ್ ಸೆಲ್ಸ್ ಆಗಿ ಅನ್ಮರ್ಜ್ ಮಾಡೋಣ. Alt Ribbon H. Sheet 1 table A2. A2 ಇದೆ. B2 ಇದೆ. A3 A3 B3 ಎಲ್ಲವೂ ಕೂಡ A3 ಸಪರೇಟ್ ಆಗಿ ಅನ್ಮರ್ಜ್ ಆಗಿದೆ. A4 through B4. A4 ಇಂದ B4 ಇದೆ. ಇದನ್ನು ಕೂಡ ಜಸ್ಟ್ Ribbon tab H. Sheet 1 table A4 through A4 B4. A4 B4 ಓಕೆ ಡೌನ್. A5 through B5. A5 ಇಂದ B5 ವರೆಗೂ ಇದೆ. A5 through B5. ಸೊ ಇದನ್ನು ಕೂಡ Ribbon H. Sheet 1 table A5. Alt H MU ಮಾಡೋದ್ರ ಮೂಲಕ ಅನ್ಮರ್ಜ್ A5 India A6 through B6.
ಇಂಡಿಯಾ. ಇವಾಗ ಇಲ್ಲಿ 2 ಸೆಲ್ ಅಲ್ಲಿ ಟೆಕ್ಸ್ಟ್ ಇದೆ, ಮರ್ಜ್ ಆಗಿರುವಂತ 2 ಸೆಲ್ ಮರ್ಜ್ ಆಗಿದೆಯಲ್ಲ, ಇದರಲ್ಲಿ ಟೆಕ್ಸ್ಟ್ ಇದೆ. ಅನ್ಮರ್ಜ್ ಮಾಡಿದಾಗ ಸಾಮಾನ್ಯವಾಗಿ ಲೆಫ್ಟ್ ಅಲ್ಲಿರುವಂತ ಸೆಲ್ ಗೆ ಟೆಕ್ಸ್ಟ್ ಶಿಫ್ಟ್ ಆಗುತ್ತೆ. ಇದನ್ನ ಚೆಕ್ ಮಾಡೋದಾದ್ರೆ ಇದನ್ನ ಅನ್ಮರ್ಜ್ ಮಾಡ್ತಾ ಇದ್ದೀನಿ ನೋಡಿ. Ribbon tab H. M. Sheet 1 table. India A6. A6 ಅಲ್ಲಿ ಇಂಡಿಯಾ ಇದೆ. B6. B6 ಖಾಲಿ ಇದೆ. A6 ಇಂದ B6 ವರೆಗೂ ಮರ್ಜ್ ಮಾಡಿದ್ದೇವಲ್ಲ. ಸೊ ಇವಾಗ ಅನ್ಮರ್ಜ್ ಆಗಿ ಏನಾಗಿದೆ, ಟೆಕ್ಸ್ಟ್ A6 ಅಲ್ಲಿ ಉಳ್ಕೊಂಡಿದೆ, B6 ಖಾಲಿ ಇದೆ. ಸಪೋಸ್ ಇವಾಗ ಕೆಲವು ಸರಿ ನಾವೇನ್ ಮಾಡಕ್ ಹೋಗಿರ್ತೀವಿ, ಒಂದಕ್ಕಿಂತ ಜಾಸ್ತಿ ಸೆಲ್ ಅಲ್ಲಿ ಟೆಕ್ಸ್ಟ್ ಇದ್ದಾಗ ಆ ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿ ಮರ್ಜ್ ಮಾಡಕ್ ಹೋದಾಗ ನಮ್ಗೆ NVDA ವಾರ್ನ್ ಮಾಡುತ್ತೆ. ಟಾಪ್ ಲೆಫ್ಟ್ ಮೋಸ್ಟ್ ಅಲ್ಲಿರುವಂತಹ ಟೆಕ್ಸ್ಟ್ ಅನ್ನ ಉಳಿಸ್ಕೊಳ್ತೀವಿ, ಇನ್ನು ಉಳಿದಂತ ಟೆಕ್ಸ್ಟ್ ಅನ್ನ ಡಿಸ್ಕಾರ್ಡ್ ಮಾಡಲಾಗುತ್ತೆ ಅನ್ನೋದನ್ನ ಒಂದು ವಾರ್ನಿಂಗ್ ಬರುತ್ತೆ. ಅದು ಯಾವ ರೀತಿ ಅಂತ ತೋರಿಸೋದಾದ್ರೆ, India A6. A6 ಅಲ್ಲಿ ಇಂಡಿಯಾ ಇದೆ. B6 ಅಲ್ಲಿ ನಾನು ಟೆಕ್ಸ್ಟ್ ಬರೀತೀನಿ. Edit KARNATAKA. Sheet 1 table. Karnataka B6. India A6. A6 ಅಲ್ಲಿ ಇಂಡಿಯಾ ಇದೆ. Karnataka B6. B6 ಅಲ್ಲಿ ಕರ್ನಾಟಕ ಇದೆ. India A6. A6 ಇಂದ B6 ವರೆಗೂ. A6 India through B6 Karnataka selected row 6 column 1. ಸೊ 2 ಸೆಲ್ಸ್ ಅಲ್ಲಿ ಟೆಕ್ಸ್ಟ್ ಇನ್ಪುಟ್ ಆಗಿದೆ. ಸೊ ಇವಾಗ ಹೇಗೆ ಬಿಹೇವ್ ಮಾಡುತ್ತೆ, Alt H MC ಮಾಡಿದ್ರು ಅಷ್ಟೇನೆ, MM ಮಾಡಿದ್ರು ಅಷ್ಟೇನೆ. Ribbon tab H. Merge and center not checked. Combine and center the Microsoft Excel dialog. Merging cells only keeps the upper dash left value and discards other values. OK button. ಸೊ ವಾರ್ನಿಂಗ್ ಮಾಡ್ತಾ ಇದೆ, ಲೆಫ್ಟ್ ಅಪ್ಪರ್ ಮೋಸ್ಟ್ ಇರುವಂತ ಟೆಕ್ಸ್ಟ್ ಅನ್ನ ಉಳಿಸ್ಕೊಂಡು ಉಳಿದಂತ ಟೆಕ್ಸ್ಟ್ ಅನ್ನ ಡಿಸ್ಕಾರ್ಡ್ ಮಾಡುತ್ತೆ ಅಂತ ವಾರ್ನಿಂಗ್ ಬರ್ತಾ ಇದೆ. ಓಕೆ ಕೊಟ್ರೆ ಪಕ್ಕದಲ್ಲಿರುವಂತ ಕರ್ನಾಟಕ ಹೊರಟೋಗುತ್ತೆ, ಇಂಡಿಯಾ ಮಾತ್ರ ಮರ್ಜ್ ಆಗಿ ಇರುತ್ತೆ. ನೋಡೋಣ ಇಲ್ಲಿ. Excel sheet 1 table. India A6 through B6. A6 through B6 ಮರ್ಜ್ ಆಗಿದೆ. B6 ಅಲ್ಲಿ ಇದ್ದಂತ ಕರ್ನಾಟಕ ಅಳಿಸೋಗಿದೆ. ಸೊ ಈ ರೀತಿಯಾಗಿ ಮರ್ಜ್ ಮಾಡುವಂತ ಸಂದರ್ಭದಲ್ಲಿ ಟೆಕ್ಸ್ಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ಮರ್ಜ್ ಮಾಡೋದು ತುಂಬಾ ಉಪಯುಕ್ತ. ಯಾಕೆಂದ್ರೆ ಪಕ್ಕದಲ್ಲಿರುವಂತ ಟೆಕ್ಸ್ಟ್ ಡಿಸ್ಕಾರ್ಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾವು ಕೇರ್ಫುಲ್ ಆಗಿರ್ಬೇಕು, ಯಾವ ಸೆಲ್ ಅನ್ನ ಮರ್ಜ್ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇಷ್ಟು ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಮರ್ಜ್ ಮತ್ತೆ ಅನ್ಮರ್ಜ್ ಬಗ್ಗೆ ಸಿಂಪಲ್ ಕಾನ್ಸೆಪ್ಟ್. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.